ಆದರೂ ಕೂಡ ಈ ಈ ಖಾತಾದ ಸಮಸ್ಯೆ ಇದೆಯಲ್ಲ, ಸಮಸ್ಯೆ ಭಾಳ ದಟ್ಟವಾಗಿದೆ ಸರ್. ಹೌದು, ಏನಂತೀರಿ? ನೋಡಿ, ಹೊಸ ಸಿಸ್ಟಮ್ ತೊಗೊಂಡು ಬಂದಾಗ ಸ್ವಲ್ಪ ನ್ಯೂನ್ಯತೆಗಳು ಇದ್ದೇ ಇರ್ತವೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಖಾತಾ ನ್ಯೂನ್ಯತೆಗೆ ಹೇಳೋಕ್ಕಿಂತ ಮೊದಲು ಇದನ್ನೆಲ್ಲ ನಾವು ಸ್ಟ್ರೀಮ್ಲೈನ್ ಮಾಡೋಕ್ಕೆ ಮೊದಲು ಎಲ್ಲ ಪೇಪರ್ ಬೇಸ್ಡ್ ಸಿಸ್ಟಮ್ ಇದ್ದಾಗ ಯಾವುದು ಲೀಗಲ್ಲು, ಯಾವುದು ಇಲ್ಲೀಗಲ್ಲು, ಯಾವುದು ಅರೆ ಲೀಗಲ್ಲು ಏನೂ ವ್ಯತ್ಯಾಸ ಇರಲಿಲ್ಲ. ಪೇಪರಲ್ಲಿ ಇರೋವಾಗ ಹಾಕ್ಕೊಂಡು ಏನು ಬೇಕೋ ಚರ್ಚೆ ಮಾಡ್ತಾಯಿದ್ರು. ಈಗ ಕಾನೂನನ್ನು ಫಾಲೋ ಮಾಡಿ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಸಮಸ್ಯೆ. ಹೆಂಗೆ ಅಂದರೆ ಕತ್ಲಲ್ಲಿರೋದಂಗೆ ಕತ್ಲಷ್ಟೇ ಸರ್. ಅಷ್ಟೇ. ಬೆಳಕಿಗೆ ಬಂದ ತಕ್ಷಣ ನಿಮಗೆ ತುಂಬಾ ಆಬ್ಜೆಕ್ಟ್ಸ್ಗಳು ಕಾಣ್ತಾವಲ್ಲ. ಹೌದು, ಕಾಣ್ತದೆ. ಆವಾಗ ಬೆಳಕಿಗೂ ಕತ್ಲಿಗೂ ವ್ಯತ್ಯಾಸ ಕಂಡಾಗ ಎಲ್ಲೋ ಒಂದ್ಸತಿ ಮನ್ಸಲ್ಲಿ ಬಹುಶಃ ಶಾಕ್ ಆಗುತ್ತೆ. ಸೊ ಹಿಂದೆ ಏನೇನೋ ನಡೀತಾ ಇತ್ತು, ಎಲ್ಲದನ್ನು ಕಣ್ಣು ಮುಚ್ಕೊಂಡು ಹೊಡಿತಾ ಇದ್ರು. ಈಗ ಅದರಿಂದ ಏನಾಗುತ್ತೆ ನೋಡಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೋರ್ಟ್ಗಳಲ್ಲಿರೋ ಕೇಸುಗಳಲ್ಲಿ 60% ಕೇಸುಗಳು ಎಲ್ಲ ಜಮೀನು ಆಸ್ತಿಗಳಿಗೆ ಸಂಬಂಧಪಟ್ಟಿದೆ. ಏನು ಇದರಿಂದ ನೀವು ಇವೆಲ್ಲ ಅರೆಬರೆ ಮಾಡಿ ಕೊನೆಗೆ ಏನ್ ನೆಮ್ಮದಿ ಸಾಧಿಸ್ತೀರಾ? ತೀರ್ಪು ಅವರೇ ಇರಲ್ಲ. ಹೌದು, ಯಾಕಂದ್ರೆ ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಹೋಗಿ ಸೆಟ್ಲ್ ಆಗೋಷ್ಟೊತ್ತಿಗೆ ಅರ್ಧ ಆಯುಸ್ಸು ಅಲ್ಲ, ಪ್ರಾಣನೂ ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿಯಾದಂಥ ಅಸ್ಪಷ್ಟ ಮತ್ತು ಒಂಥರ ದುರಾಡಳಿತದಿಂದ ಏನು ನಿಮಗೆ ಇಲ್ಲಿಗಲ್ ಮಾಡಕ್ಕೆ ಬಿಟ್ಟು ಜನಕ್ಕೇನು ನೆಮ್ಮದಿ ಕೊಡೋದಿಲ್ಲ. ಕಮ್ಮಿ ರೇಟ್ಗೆ ಏನಾನ ಸಿಕ್ಬೋದು, ಏನು ಬೇಕೋ ನೀವು ಇಷ್ಟಪಟ್ಟಿದ್ದು ಮಾಡ್ಬೋದು, ಆದರೆ ಎಲ್ಲ ಪಾಪಕ್ಕೂ ಒಂದಲ್ಲ ಒಂದು ಪ್ರಾಯಶ್ಚಿತ್ತ ನೀವು ಪಡಬೇಕಾಗತ್ತೆ. ಈಗ ಈ ಖಾತಾ ಮಾಡಿದ್ರಿಂದ ಏನಾಗ್ತಾ ಇದೆ, ಕೆಳಗಿಂದ ಮೇಲ್ವರೆಗೂ ಅಟ್ಲೀಸ್ಟ್ ಸಿಸ್ಟಮ್ ಸೆಟ್ ರೈಟ್ ಆಗ್ತಾ ಇದೆ. ನೀವೊಂದು ಸೈಟ್ ತೊಗೊಂಡ್ರೆ ಅದಕ್ಕೊಂದು ಗ್ಯಾರಂಟಿ ಸಿಗ್ತಾ ಇದೆ ನಿಮಗೆ, ಇದು ನಂದು ಅನ್ನೋ ಥರ. ಡಿಸ್ಪ್ಯೂಟ್ಸ್ ಕಮ್ಮಿ ಆಗುತ್ತೆ, ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ. ಬರ್ತಾ 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 ಸಿಸ್ಟಮ್ ಇಂಪ್ರೂವ್ಮೆಂಟ್ ಆದರೆ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಸಿಗುತ್ತೆ, ರೈಟ್? ಇಲ್ಲ ಅಂತ ಹೇಳಿದ್ರೆ ಸೈಟ್ ಕೊಂಡ್ಕೊಂಡು ನೆಮ್ಮದಿ ಬದಲಿಗೆ ಗೊಂದಲ ಕೊಂಡ್ಕೊಂಡಂಗೆ ಆಗುತ್ತೆ. ನಾವು ಭೂ ವ್ಯಾಜ್ಯಗಳಿಂದ ಭೂ ಗ್ಯಾರಂಟಿ ಕಡೆಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೇವೆ, ರೈಟ್? ಹೇಳೋದು ಏನೋ ಭಾಳ ದೊಡ್ಡದು ಕಂಡ್ರೂ ಕೂಡ ಅಟ್ಲೀಸ್ಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಆ ಡೈರೆಕ್ಷನ್ ಅಲ್ಲಿ ಹೆಜ್ಜೆ ಇಡ್ತಾ ಇದ್ದೇವೆ. ಈ ಖಾತಾ ಅದರಲ್ಲಿ ಒಂದು ಮೇಜರ್ ಸ್ಟೆಪ್. ಇದರಿಂದ ರೆಕಾರ್ಡ್ಸ್ ಸೆಟ್ ರೈಟ್ ಆಗುತ್ತೆ, ಮಾಲೀಕತ್ವ ಖಚಿತತೆ ಬರುತ್ತೆ, ನೀವು ನೆಮ್ಮದಿಯಾಗಿ ಬದುಕ್ಬೋದು, ನಿಮ್ಮ ಸೈಟ್ನ ಯಾರೋ ಹೊಡ್ಕೊಳಕ್ ಆಗೋದಿಲ್ಲ. ಇವೆಲ್ಲ ನಾವು ಮಾಡುವಾಗ ಕೆಲವು ಆರಂಭದಲ್ಲಿ ನ್ಯೂನ್ಯತೆಗಳು ಬರ್ತವೆ. ಜನ ಏನು ಕೇಳ್ತಾರೆ, ಹಿಂದೆ ನಡೀತಾ ಇತ್ತು ಇವಾಗ ಆಗ್ತಾ ಇಲ್ಲ. ಹಿಂದೆ ನೀನು ಮಾಡಿದ್ದು ಇಲ್ಲೀಗಲ್ಲಪ್ಪ, ಲೀಗಲ್ ಹೆಂಗೆ ಮಾಡಕ್ಕೆ ಬಿಡೋಕ್ಕಾಗುತ್ತೆ? ನಾನು ಇವತ್ತು ಇಲ್ಲೀಗಲ್ ಬಿಟ್ಟರೆ ನಾಳೆ ನಿನ್ನ ಸೈಟ್ಗೆ ಡಿಸ್ಪ್ಯೂಟ್ ಬರ್ತದೆ, ಯಾರನ್ನ ಕೇಸ್ ಹಾಕ್ತಾರೆ ನಿನ್ನ ಮೇಲೆ, ನಂದು ಅಂತ. ಡ್ಯೂಪ್ಲಿಕೇಟ್ಗಳು ಈಸಿಯಾಗಿ ಮಾಡಕ್ಕೆ ಬಿಟ್ಟರೆ, ನಿಮ್ಮ ಸೈಟ್ ಇನ್ನೊಬ್ಬರ ಹೆಸರು ಖಾತೆ ಮಾಡ್ಕೊಳಕ್ಕೆ ನಾವು ಬಿಟ್ಟರೆ ಅದರಲ್ಲಿ ಇನ್ನೊಂದು ಸಮಸ್ಯೆ ಬರ್ತದೆ. ಈಗ ಉದಾಹರಣೆಗೆ, ಹಿಂದೆ ನಿಮ್ಮದೊಂದು ಸೈಟ್ ಇದೆ, ಅದನ್ನು ನೀವೀಗ ಬೈಫರ್ಕೇಷನ್ ಮಾಡಬೇಕು. ಬೈಫರ್ಕೇಷನ್ ಮಾಡೋ ಪವರು ಕಾನೂನಲ್ಲಿ ಆ ಪ್ಲ್ಯಾನಿಂಗ್ ಅಥಾರಿಟಿ, ಅಂದರೆ ಯಾರು ಟೌನ್ ಪ್ಲ್ಯಾನಿಂಗ್ ಅವ್ರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಅಥಾರಿಟಿ ಇದೆ ನಿಮ್ಮ ಸೈಟನ್ನು ಬೈಫರ್ಕೇಟ್ ಮಾಡೋದು. ಇಷ್ಟು ದಿನ ಏನು ಮಾಡೋರು, ಬೈಫರ್ಕೇಷನನ್ನು ಬರೀ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗಿ ಮಾಡ್ಕೊಳ್ಳೋರು. ಸಬ್ ರಿಜಿಸ್ಟ್ರಾರ್ಗೂ ಬೈಫರ್ಕೇಷನ್ಗೂ ಸಂಬಂಧನೇ ಇಲ್ಲ. ಅದನ್ನು ಯಾರು ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ ಅವ್ರು ಮಾಡಬೇಕು, ಉದಾಹರಣೆಗೆ. ಸೊ ಅದಕ್ಕೊಂದು ಸೊಲ್ಯೂಷನ್ ಕೊಡೋಣ, ಆದರೆ ಇನ್ಲೀಗಲ್ ಆಗಿ ಮಾಡೋದಕ್ಕೆ ಬಿಡಿ ಅಂತ ಹೇಳೋದು ಪರಿಹಾರ ಅಲ್ಲ. ಸೊ ಆರಂಭದಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ, ಆದರೆ ಇವತ್ತು ಈ ಖಾತಾ ಏನಿದೆ, ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಜಮೀನಿನ ಮಾಲೀಕತ್ವ ಖಚಿತತೆ ಪಡಿಸೋದಕ್ಕೆ ದೇಶದಲ್ಲೇ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ಈ ಖಾತಾ ವ್ಯವಸ್ಥೆ. ಆರಂಭದ ಸಮಸ್ಯೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ಇದನ್ನು ಮಾಡಿರೋದು ನಾವು, ಇದರಿಂದ ನಮಗೇನು ಲಾಭ ಇಲ್ಲ, ಸರ್ಕಾರಕ್ಕೇನು ಲಾಭ ಇಲ್ಲ. ಇದು ಜನಗಳ ಭೂಮಿಯ ಮಾಲೀಕತ್ವದಲ್ಲಿ ಒಂದು ಖಚಿತತೆ ಬರಬೇಕು, ವ್ಯಾಜ್ಯಗಳು ಕಡಿಮೆ ಆಗಬೇಕು, ಜನಕ್ಕೆ ನೆಮ್ಮದಿ ಇರಬೇಕು. ಆಸ್ತಿ ಕೊಂಡ್ಕೊಂಡು ಕೋರ್ಟು ಪಾರ್ಟು ಕೇಸುಗಳನ್ನು ಅದ್ರ ಜೊತೆಗೆ ಪಡ್ಕೊಳ್ಳುವಂತಹದ್ದು ಆಗಬಾರದು. ಆಸ್ತಿ ತಗೊಂಡ್ರೆ ಆರ್ಥಿಕ ಶಕ್ತಿ ಬರಬೇಕು, ನೆಮ್ಮದಿ ಬರಬೇಕು. ಕೊನೆಗೆ ಮಂತ್ರಿಗಳೇ ಏನು ಅಂದ್ರೆ, ಕೊನೆಗೆ ಇದು ನಮ್ದು ಅಲ್ಲ, ನಮ್ಮವ್ರಿಗೂ ಸೇರಿಲ್ಲ ಅಂತ ಬಿಟ್ಟೋಗೋದಿದೆಯಲ್ಲ, ಮೊನ್ನೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಉದಾಹರಣೆಗೆ ಹೇಳ್ತೇನೆ, ಹಿಂದೆ ಈ ರೆವಿನ್ಯೂ ಲೇಔಟ್ಗಳಾಗಲೇ ಮಾತಾಡಿದ್ವಿ. ಈಗ 2 ಎಕರೆ ನಂದಿತ್ತು, ನಾನು ಅಲ್ಲೆಲ್ಲ ರೆವಿನ್ಯೂ ಲೇಔಟ್ಗಳು ಮಾಡಿ ಮಾರ್ಬಿಟ್ಟಿದ್ದೀನಿ. ಎಲ್ಲ ಒಂದು 2 ಎಕರೆ ಅಂತ ಹೇಳಿದ್ರೆ ಒಂದು 60 ಸೈಟ್ ಮಾರ್ಬಿಟ್ಟಿದ್ದೀನಿ. ಆದರೆ
ಈ ಖಾತಾ ಇರಲಿಲ್ಲ, ಅವಾಗ ಇದೇನೂ ಇರಲಿಲ್ಲ, ಎಲ್ಲ ಪೇಪರ್ ಮೇಲೆ ಫೇಕ್ ಇದ್ರೂ ಎಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇತ್ತು. 60 ಸೈಟ್ ಮಾಡಿ ನಂದು 2 ಎಕರೆ ನಾನು ಮಾರಿದ್ರೂ ಕೂಡ ಪಾಣಿ RTCಯಲ್ಲಿ ನನ್ನ ಹೆಸರಲ್ಲಿ ಇವತ್ತಿಗೂ 2 ಎಕರೆ ಹಂಗೆ ಓಡ್ತಾ ಇದೆ. ಸೊ ನಾನು ಆ 2 ಎಕರೆನ ಇನ್ನೊಬ್ಬರಿಗೆ ಮಾರಾಟ ಮಾಡ್ಬೋದು. ಸೊ ನಿಮಗೆ 60 ಜನಕ್ಕೆ ಸೈಟ್ ಮಾರಿದ್ದೀನಿ, ಆ ಸೈಟ್ಗಳು ನೀವು ಮನೆ ಕಟ್ಕೊಂಡಿದ್ದೀರಾ, ಬೇಕಾದರೆ ಆ ಜಮೀನನ್ನು ನಾನು ಇನ್ನೊಬ್ಬರಿಗೆ ಮಾರಾಟ ಮಾಡ್ಬೋದು. ಆ ಥರ ವ್ಯವಸ್ಥೆ ಇದೆ. ಇದನ್ನು ಸೆಟ್ರೈಟ್ ಮಾಡೋದಕ್ಕೆ ನಾವು ಬದಲಾವಣೆಯನ್ನು ತಗೊಂಡು ಬಂದಿರೋದು. ಉದಾಹರಣೆಗೆ ಇಂಥದ್ದು 100 ಸಮಸ್ಯೆಗಳಿದ್ದಾವೆ ಜನ ಅನುಭವಿಸ್ತಾ ಇದ್ದಿದ್ದು. ಸೊ ನಾವೇನು ಮೂಲ ಈ ಸಮಸ್ಯೆಗಳಿಗೆ ಮೂಲ ಯಾವುದು ಅಂತ ಹೋಗಿ ಮೂಲದಲ್ಲಿ ಆ ಲೂಪ್ ಹೋಲ್ಸನ್ನು ಮುಚ್ಚುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಬದಲಾವಣೆ ಆದಾಗ ಸ್ವಲ್ಪ ಟ್ರಾನ್ಸಿಷನಲ್ ಪ್ರಾಬ್ಲಮ್ಸ್ ಇರುತ್ತೆ, ಅವುಗಳನ್ನ ನಾವು ಸೆಟ್ರೈಟ್ ಮಾಡ್ಕೊಳ್ತೇವೆ. ಆದರೆ ಜನ ಎಲ್ಲ ಅಡ್ಡದಾರಿಯಲ್ಲೇ ಹೋಗಬೇಕು ಅನ್ನೋದನ್ನು ಬಿಟ್ಟು ಸರಿದಾರಿಯಲ್ಲಿ ಹೋಗ್ತೀವಿ ಅಂತ ಅವರು ಸಂಕಲ್ಪ ಮಾಡಿದರೆ ಅವ್ರಿಗೆ ನಾವು ಇನ್ನಷ್ಟು ತಲೆ ಬಗ್ಗಿಸಿ ಕೆಲಸ ಮಾಡ್ತೇವೆ. ನಾನು ಆಗಲೇ ಒಂದು ಮಾತು ಹೇಳಿ ಕೊಟ್ಟೆ, ಏನು ಅಂದರೆ ಈ ನಂದು ಅಲ್ಲ ನಮ್ಮವ್ರಿಗೂ ಅಲ್ಲ ಅಂತ ಹೋಗೋದು, ಅದ್ರ ಬಗ್ಗೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಸರ್. ಆದರೂ ಈ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನನ್ನ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ. ಈ LICನಲ್ಲಿ ಇನ್ಶೂರೆನ್ಸ್ ಮಾಡ್ತಿರ್ತಾರಲ್ಲ, ಹೌದು, ಯಾವುದೋ ಕಾರಣದಿಂದ ಕಟ್ಟಲ್ಲ, ಹೌದು, ಲ್ಯಾಪ್ಸ್ ಆಗುತ್ತೆ, ಹೌದು, ಎಷ್ಟೋ ಕೋಟಿ ಉಳ್ಕೊಂಡಿದೆ, ಬ್ಯಾಲೆನ್ಸ್ ಇದೆ. ಅದನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಸಂಬಂಧಪಟ್ಟಂದ್ರೆ ಸತ್ತೋದ್ರು. ಹೌದು, ನಂಬರ್ 1. ನಂಬರ್ 2, PF ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗೆಲ್ಲ ಕೆಲವೊಂದಷ್ಟು ಸುಧಾರಣೆಗಳಾಗಿದೆ. ಹೌದು, PF ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ತೆಗೆದಿರುವಂತ ಹಣ ಕೋಟಿ ಬಿದ್ದಿದೆ ಸರ್, ಉಪಯೋಗ ಇಲ್ಲ. ನಿಜ ಹೇಳೋದು ಅದನ್ನ ನಾವು ತಗೊಳ್ಳಿಲ್ಲ ಅಂದ್ರೆ ಅದು ನನ್ಗೂ ಇಲ್ಲ, ನಮ್ಮವ್ರಿಗೂ ಇಲ್ಲ, ಕೊನೆಗೆ ಅಲ್ಲಿ ಅಕೌಂಟ್ ಅಲ್ಲೇ ಕೊಳಿತಾ ಬಿದ್ದಿರುತ್ತೆ. ಹೌದು, ಇಲ್ಲೂ ಹಂಗೆ ಆಗಬಾರ್ದು. ಈ ಭೂ ವ್ಯಾಜ್ಯಗಳು ಕಡಿಮೆ ಆಗಬೇಕು, ಜನ ಭೂ ನೆಮ್ಮದಿ ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಇವೆಲ್ಲ ಕೆಲವು ಬದಲಾವಣೆಗಳ ಅನಿವಾರ್ಯ. ಕೆಲವರು ಸ್ವಾಗತ ಮಾಡೋರಿದ್ದಾರೆ, ಇನ್ ಕೆಲವ್ರು ಏನ್ ಒಳ್ಳೇದ್ ಮಾಡಿದ್ರು ಟೀಕೆ ಟಿಪ್ಪಣಿ ಮಾಡೋರಿದ್ದಾರೆ. ಇಲ್ಲ, ಕೃಷ್ಣ ಬೈರೇಗೌಡರು ಹೇಳ್ತೀನಿ ನಾನು, ಟೀಕೆ ಟಿಪ್ಪಣಿ ಮಾಡುವಂತವ್ರ ಸಂಖ್ಯೆ ನೀವು ಅನಾದಿ ಕಾಲದಿಂದ, ಪುರಾಣ ಕಾಲದಿಂದಲೂ ಇದೆ. ರಾಮನ್ನು ಬಿಟ್ಟಿಲ್ಲ, ಕೃಷ್ಣನ ಬಿಟ್ಟಿಲ್ಲ, ಕೃಷ್ಣ ಬೈರೇಗೌಡರು ಬಿಡ್ತಾರ ಸರ್. ಅಲ್ಲ, ಸೀತೆಗೆ ಬಿಟ್ಟಿಲ್ಲ, ಅಲ್ಲ ರಾಮಂಗ್ ಬಿಟ್ಟಿಲ್ಲ, ಸೀತೆಗೆ ಬಿಟ್ಟಿಲ್ಲ, ಕೃಷ್ಣಂಗ್ ಬಿಟ್ಟಿಲ್ಲ, ಕೃಷ್ಣ ಬೈರೇಗೌಡರು ಬಿಡ್ತಾರ ಸರ್? ಚಾನ್ಸೇ ಇಲ್ಲ. ಅದ್ರ ಮಧ್ಯಾಹ್ನ ನಾವು ಈಜ್ಬೇಕಷ್ಟೇ. ಅದ್ರಲ್ಲಿ ಏನ್ ಒಳ್ಳೆ ಕೆಲಸ ಮಾಡ್ತೀವಿ, ಇದ್ದು ಜಯಿಸಬೇಕು ಅಷ್ಟೇನೆ.